ಏನು ಹೊರಗಡೆ ಬಂದಿದೆ, ಈ ಅಪರಾಧದ ಬಗ್ಗೆ ಹೇಳೋದಾದ್ರೆ ನಾವೆಲ್ಲರೂ ತಲೆ ತಗ್ಗಿಸ್ಬೇಕಾಗಿರ್ತಕ್ಕಂತಹ ಅಪರಾಧ ಇದು. ಯಾಕೆ ಅಂತ ಹೇಳಿದ್ರೆ ನನಗಂತೂ ಖಂಡಿತವಾಗಿಯೂ ನಾವು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇದ್ದೇವೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇಲ್ಲ. ನಾವು ಯಾರು SITಗೆ ನಾವು ಹೀಗ್ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಕ್ಕೆ? ಯಾಕೆ SIT ಗೊತ್ತಿಲ್ವಾ ಯಾವ ರೀತಿ ತನ್ನ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಹೇಳಿ? ಮತ್ತೆ ಪ್ರಶ್ನೆಗಳು ಬರ್ತಾ ಇದೆ, ಇದರಿಂದ ನ್ಯಾಯ ಸಿಕ್ಕುತ್ತಾ ನಮ್ಗೆ ಅಂತ ಹೇಳಿ. ಯಾಕೆ ನಾವು ಈ ರೀತಿ ಸಂಶಯ ಪಡಬೇಕು? ನ್ಯಾಯ ಹೇಗೆ ಕೊಡಿಸ್ಬೇಕು ಅಂತ ಹೇಳಿ ಗೊತ್ತಿಲ್ವಾ ಈ ದೇಶದ ನ್ಯಾಯಾಂಗಕ್ಕೆ? ಈ ಅಪರಾಧ ಮಾಡದಿರ್ತಕ್ಕಂಥವ್ರಿಗೆ ಶಿಕ್ಷೆ ಹೇಗೆ ಕೊಡಿಸ್ಬೇಕು ಅನ್ನೋದು ಗೊತ್ತಿಲ್ವಾ? ಎಲ್ಲವೂ ಗೊತ್ತಿದೆ. ಹಾಗಾಗಿ ನಾವು ಈ ಒಂದು ಘಟನೆಯನ್ನ ಖಂಡಿಸ್ತೇವೆ. ಮತ್ತೆ ಇಲ್ಲಿ ಯಾರು ಸಂತ್ರಸ್ತಿದ್ದಾರೆ, ಮತ್ತೆ ಈ ಘಟನೆಯಲ್ಲಿ ಏನು ಸತ್ಯ ಒಳಗಡೆ ಅಡಗಿದೆ, ಆ ಸತ್ಯವನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಆಚೆ ತರೋದಕ್ಕೆ ಏನೇನು ಕ್ರಮವನ್ನ ತಗೊಳ್ಬೇಕು ಅದೆಲ್ಲವನ್ನೂ ತಗೊಳ್ಬೇಕಾಗತ್ತೆ. ಮತ್ತೆ ಇದು ಬಹಳ ಆಳವಾಗಿ ಬೇರೂರತಕ್ಕಂತಹ ಒಂದು ಅಪರಾಧ ಆಗಿದೆ. ಹಾಗಾಗಿ SIT ಅವರು ಖಂಡಿತವಾಗ್ಲೂ ಇದರ ಆಳಕ್ಕೆ ಹೋಗಿ ಎಲ್ಲವನ್ನು ಕೂಡ ಹೆಕ್ಕಿ ಆಚೆ ತರಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂಯಮದಿಂದ ಈ ಒಂದು SITಗೆ ಸಹಕಾರವನ್ನ ನೀಡಬೇಕು. ಹಾಸನದ ಮಹಿಳೆಯರಿರ್ಬೋದು ಅಥವಾ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ನಾವು ಒಳ್ಳೆಯ ಸಪೋರ್ಟ್ ಅನ್ನ ಕೊಟ್ಟು ಆಗಿರ್ತಕ್ಕಂತಹ ಅನ್ಯಾಯವನ್ನ ಹೊರಗಡೆ ತರೋದಕ್ಕೆ ಸಹಾಯ ಮಾಡಬೇಕು ಅಷ್ಟೇ. ಆದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡಬೇಕು ಅಂತಂದ್ರೆ ಈ ದೇಶದಲ್ಲಿ ಇನ್ನೊಮ್ಮೆ ಇಂತಹ ಘಟನೆಗಳು ನಡೀಕೂಡ್ದು. ಹಾಗೇನೆ ಇಂತಹ ಒಂದು ಕ್ಯಾಂಡಿಡೇಟ್ ನ ನಿಲ್ಲಿಸಿರ್ತಕ್ಕಂತಹ ಪಕ್ಷಕ್ಕೆ ಯಾವ ನೈತಿಕತೆ ಇದೆ ಅನ್ನತಕ್ಕಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ. ಮತ್ತೆ ಈ ಒಂದು ಎಲೆಕ್ಷನ್ ನಲ್ಲಿ ಇವರು ಏನು ಸ್ಪರ್ಧೆ ಮಾಡಿದ್ದಾರೆ ಅವರ ಸ್ಪರ್ಧೆಯನ್ನ ನಾವು ವಜಾ ಮಾಡಬೇಕಾಗತ್ತೆ. ಇಂತಹ ಒಬ್ಬ ವ್ಯಕ್ತಿ ಸಂಸದರಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂತಂದ್ರೆ ಈ ದೇಶ ಸುರಕ್ಷಿತವಾಗಿ ಇರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಪರಾಧ ಮಾಡೋರ ಕೈಗೆ ಇನ್ನಷ್ಟು ಅಧಿಕಾರವನ್ನ ನಾವು ಕೊಟ್ಟಾಗತ್ತೆ. ಅವರು ಮತ್ತಷ್ಟು ಬಲಿಷ್ಠರಾಗಿ ಇನ್ನೂ ಹೆಚ್ಚಿನ ಮಟ್ಟದ ಅನ್ಯಾಯವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದನ್ನ ನಾವು ಖಂಡಿತವಾಗ್ಲೂ ಈ ಕೂಡಲೇ ಪ್ರಶ್ನಿಸಬೇಕಾಗುತ್ತೆ. ಮತ್ತೆ ಅವರ ಒಂದು ಸ್ಪರ್ಧೆ ಏನಿದೆ ಅದನ್ನ ನಾವು ಈಗಲೇ ವಜಾ ಮಾಡಬೇಕು ಅಂತ ಹೇಳಿ SIT ಮುಂದೆ ನಮ್ಮ ಬೇಡಿಕೆಯನ್ನ ಇಡ್ತೇವೆ. ಧನ್ಯವಾದಗಳು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.